ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಇವತ್ತು ನಾವಿರೋದು ನಾಗಸಂದ್ರ ಐಕ್ಯ ಏನಿದೆಯಲ್ಲ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಬಂದರೆ ನಿಮಗೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಸಿಗುತ್ತೆ. ಸೊ ಅದ್ರ ಬ್ಯಾಕ್ ಸೈಡೇ ಈ ಮನೆ ನಿಮಗೆ ಲೊಕೇಟೆಡ್ ಆಗಿರೋದು. ಹತ್ರ ನಿಮಗೆ ಮಾಧವರ ನೈಸ್ ರೋಡ್ ಕೂಡ ಇದೆ. ಹಾಗೆ ನಿಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಬ್ಯಾಂಗ್ಳೂರ್ ಎಕ್ಸಿಬಿಷನ್ ಸೆಂಟರ್ ಕೂಡ ಸಿಗುತ್ತೆ. 30-40 ತುಂಬಾನೇ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಮನೆ. ಸೊ ಎಲಿವೇಶನ್ ನೋಡ್ತಾ ಇದ್ದೀರಾ, ತುಂಬಾ ಮಸ್ತಾಗಿ ಬರ್ತಾ ಇದೆ. ಸೊ ಎಲ್ಲ ಕ್ವಾಲಿಟಿ ವರ್ಕ್ ಆಗಿರುವಂಥದ್ದು. ಸೊ ನಿಮಗೆ ಇಲ್ಲಿ ನೀರಿನ ಸಮಸ್ಯೆ ಕೂಡ ಇರೋದೆ, ಯಾಕೆಂದ್ರೆ ಲೇಔಟ್ದೇ ಓನ್ ಆಗಿ ಬೋರ್ವೆಲ್ ಕೂಡ ಇರುತ್ತೆ. ಹಾಗೆ ಈ ಬಿಲ್ಡಿಂಗ್ ಫೇಸಿಂಗ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಇರುತ್ತೆ. ಸೊ ಮನೆ ಮೇನ್ ಡೋರ್ ಕೂಡ ನಿಮಗೆ ಈಸ್ಟ್ ಫೇಸಿಂಗ್ ಅಲ್ಲೇ ಬರ್ತಾ ಇರುವಂಥದ್ದು. ಸೊ ಹಾಗೆ ಈ ಮನೆ ನಿಮಗೆ ಕೆಳಗಡೆ 2 BHK, ಮೇಲ್ಗಡೆ 2 BHK, ಅದ್ರ ಮೇಲ್ಗಡೆ 2 BHK ಮತ್ತು 1 BHK. ಸೊ ರೆಂಟಿಗೆ ಕೊಟ್ಟು ನೀವು ಕೂಡ ಇರುವಂಥ ಮನೆ ಆಗಿದೆ ಇದು. ಸೊ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಒಂದು 30,000 to 35,000ವರೆಗೂ ರೆಂಟ್ ಕೂಡ ನಿಮಗೆ ಈ ಮನೆಯಿಂದ ತೆಗಿಬಹುದು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು 30-40 ಕಟ್ಟಿರುವಂಥ ಸುಂದರವಾದ ಮನೆ ಹೇಗಿದೆ ಅಂತ ನೋಡೋಣ. ಮನೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,65,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಇಲ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. 20% ಡೌನ್ ಪೇಮೆಂಟ್ ಮಾಡಿದರೆ ಅಪ್ ಟು 80%ವರೆಗೂ ನಿಮಗೆ ಲೋನ್ ಮಾಡಿಕೊಡ್ತಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲಿ MS ಇಂದ ಗೇಟ್ ಮಾಡಿದ್ದಾರೆ. ಸೊ ಈ ಥರ ಒಂದು ನಿಮಗೆ ಕಂಪ್ಲೀಟಾಗಿ ಗೇಟ್ ಸಿಗುತ್ತೆ, 2 ಗೇಟ್ ಸಿಗ್ತಾ ಇದೆ. ಸೊ ಹಾಗೆ ಒಳಗಡೆ ಬರೋ ತಕ್ಷಣ ಫಸ್ಟಾಗಿ ಸಿಗೋದು ನಮಗೆ ವೈಡ್ ಆಗಿರುವಂಥ ಪಾರ್ಕಿಂಗ್. ಇಲ್ಲಿ ಆರಾಮಾಗಿ ನೀವು 2 ಕಾರ್ ನಿಲ್ಲಿಸಿ, ಸೊ 4-5 ಬೈಕ್ ಕೂಡ ನಿಲ್ಲಿಸ್ಬೋದು. ಸೊ 4-5 ಬೈಕ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೆಂಟಿಗೆ ಕೊಡುವಂಥ ಮನೆ ಇದು. ಸೊ ರೆಂಟಿಗೆ ಕೊಟ್ಟು ನೀವು ಕೂಡ ಇಲ್ಲಿ ಆರಾಮಾಗಿ ಇರ್ಬೋದು. ಸೊ ಇಲ್ಲಿ ನಿಮಗೆ ಎಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಏನು ಮೀಟರ್ ಇರುತ್ತೆ ಅದು ಮಾಡಿದ್ದಾರೆ. ಸೊ ಈ ಸೈಡ್ ನೋಡೋದಾದರೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇಲ್ಲೇ ನಿಮ್ಮ ಸಿಲಿಂಡರ್ ಎಲ್ಲ ಹೊರಗಡೆನೇ ಕೂಡಿಸ್ಕೋಬೋದು. ಸೊ ಇಲ್ಲಿ ನಿಮಗೆ ಸಂಪ್ ಸಿಗತ್ತೆ. ಸೊ ಫಸ್ಟ್ ಇವಾಗ ಕೆಳಗಡೆ ಸಿಗೋದು ನಿಮಗೆ 2 BHK. ಸೊ ಮೇನ್ ಡೋರ್ ನಿಮಗೆ ಕಂಪ್ಲೀಟಾಗಿ ಟೀಕ್ ವುಡ್ಡಿಂದ ಮಾಡಿರೋದು. ಸೊ ಇದು ನಿಮಗೆ ಬಂದು ಈಸ್ಟ್ ಫೇಸಿಂಗಲ್ಲಿ ಬರುತ್ತೆ. ಸೊ ಒಳಗಡೆ ಬಂದಾಗ ಫಸ್ಟಾಗಿ ಸಿಗೋದು ನಮಗೆ ಹಾಲ್. ಈ ಥರ ಒಂದು ಸ್ಪೇಷಿಯಸ್ ಆಗಿರುವಂಥ ಹಾಲ್. ಸೊ ಇಲ್ಲೇ ನಿಮಗೆ TV ಕ್ಯಾಬಿನೆಟ್ ಏರಿಯಾ ಸಿಗುತ್ತೆ. ಸೊ ಮೇಲ್ಗಡೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನಿಮಗೆ ವಿಂಡೋ ಇದೆ, ವೆಂಟಿಲೇಷನ್ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ. ಸೊ ಹಾಗೆ ನಿಮಗೆ ಹಾಲಿಂದ ಈ ಥರ ಒಂದು ಸ್ಪೇಷಿಯಸ್ ಆಗಿರುವಂಥ ಕಿಚನ್ ಸಿಗ್ತಾ ಇದೆ. ಸೊ ಕಿಚನಲ್ಲೂ ಕೂಡ ನೀವು ನೋಡ್ಬೋದು, ಸೆಮಿ ಮಾಡ್ಯುಲರ್ ಕಿಚನ್ ಆಗಿರುವಂಥದ್ದು. ಸೊ ಎಲ್ಲ ನಿಮಗೆ ಟ್ರಾಲಿ ಸಿಸ್ಟಮ್ ಆಗಿರುತ್ತೆ. ಸೊ ಅದ್ರ ಪಕ್ಕದಲ್ಲೇ ನಿಮಗೆ ಬಾತ್ರೂಮ್ ಇದೆ, ಕಾಮನ್ ಬಾತ್ರೂಮ್ ಮನೆಗೆ. ಸೊ ಹಾಗೆ ನಾವು ಈ ಸೈಡ್ ಬಂದರೆ ನಮಗೆ ಒಂದು ಬೆಡ್ರೂಮ್. ಸೊ ನೋಡ್ತಾ ಇದ್ದೀರಾ, ತುಂಬ ಸ್ಪೇಷಿಯಸ್ ಆಗಿರುವಂಥ ಒಂದು ಬೆಡ್ರೂಮ್ ಇದೆ. ಸೊ ಮೇಲ್ಗಡೆ ನೋಡಿ ನಿಮಗೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಈ ಸೈಡ್ ನೋಡೋದಾದರೆ ನಿಮಗೆ ವಿಂಡೋ ಬಿಟ್ಟಿದ್ದಾರೆ, ವೆಂಟಿಲೇಷನ್ಗೆ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಈ ಸೈಡ್ ಕಂಪ್ಲೀಟಾಗಿ ನಿಮಗೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಕಬೋರ್ಡ್ ಈ ಸೈಡ್ ನಿಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಫಸ್ಟ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮಿಗೆ ಹೋಗೋಣ. ಸೊ ಹಾಲಲ್ಲಿ ನಿಮಗೆ ಬೆಡ್ರೂಮ್ ಪಕ್ಕನೇ ಒಂದು ದೇವರ ಮನೆ ಸಿಗುತ್ತೆ. ಸೊ ಈ ಥರ ನಿಮಗೆ ಸ್ಪೇಷಿಯಸ್ ಆಗಿರುವಂಥ ದೇವರ ಮನೆ ಇದೆ. ಅದರ ಪಕ್ಕದಲ್ಲೇ ನಿಮಗೆ ಇನ್ನೊಂದು ಬೆಡ್ರೂಮ್ ಸಿಗ್ತಾ ಇದೆ. ಸೊ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿರುವಂಥ ಬೆಡ್ರೂಮ್. ಇಲ್ಲೂ ಕೂಡ ನಿಮಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಈ ಸೈಡ್ ನೋಡೋದಾದರೆ ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್, ಸ್ಟೋರೇಜ್ ಸ್ಪೇಸ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಒಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 BHK ಸಿಗ್ತಾ ಇರೋದು. ಸೊ ಇದು ನೀವು ರೆಂಟಿಗೂ ಕೊಡ್ಬೋದು. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ, ಹೇಗಿದೆ ಅಂತ ಮನೆ ನೋಡೋಣ. ಇವಾಗ ನಾವು ಬಂದಿರೋದು ಫಸ್ಟ್ ಫ್ಲೋರಲ್ಲಿ. ಸೊ ಫಸ್ಟ್ ಫ್ಲೋರಲ್ಲಿ ಬ್ಯೂಟಿಫುಲ್ ಆಗಿ 2 BHK ಸಿಗ್ತಾ ಇರೋದು. ಸೊ ಓನರ್ ಇರೋವಂಥ ಮನೆ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಸ್ಟೇರ್ ಕೇಸಿಗೆ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ. ಜೊತೆಗೆ ನಿಮ್ಗೆ ಇಲ್ಲಿ SS ಇಂದ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ. ಬನ್ನಿ ಮೇಲ್ ಬರ್ತಾ ಇದ್ದಂಗೆ ನಮಗೆ ಇಷ್ಟು ಒಂದು ಪ್ಯಾಸೇಜ್ ಥರ ಸ್ಪೇಸ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಥರ ಪ್ಯಾಸೇಜ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮನೆ ಮುಂದೆ. ಸೊ ಮೇಲೆ ನಿಮಗೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ನಿಮಗೆ SS ಇಂದ ಗ್ರಿಲ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಟೆಫಾನ್ ಗ್ಲಾಸ್ ಕೂಡ ಆ್ಯಡ್ ಆನ್ ಮಾಡಿದ್ದಾರೆ, ಲುಕ್ಕಿಗೋಸ್ಕರ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ನಿಮಗೆ ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗಲ್ಲಿ ಇರುತ್ತೆ. ಸೊ ಕಂಪ್ಲೀಟಾಗಿ ಟೀಕ್ ವುಡ್ ಡೋರ್ ಆಗಿರುತ್ತೆ. ಸೊ ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಬರ್ತಾ ಇರೋವಂಥದ್ದು. ಒಳಗಡೆ ಬನ್ನಿ.
ಒಳಗಡೆ ಬರ್ತಾ ಇದ್ದಂಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹಾಲ್ ಲುಕ್ ನೋಡ್ಬೋದು ನೀವು. ಸೊ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊ ಮೇಲ್ಗಡೆ ಫಾಲ್ ಸೀಲಿಂಗ್ ತುಂಬಾನೇ ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಜೂಮರ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ತುಂಬಾನೇ ಮಸ್ತಾಗಿ ಕಾಣಿಸ್ತಾ ಇದೆ. ಸೊ ಹಾಲಲ್ಲೇ ನಿಮಗೆ ದೊಡ್ಡದಾಗಿ ವಿಂಡೋ ಬರೋದ್ರಿಂದ ನಿಮಗೆ ವೆಂಟಿಲೇಷನ್ ಪರ್ಪಸ್ ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ಈ ಸೈಡ್ ಕಂಪ್ಲೀಟ್ ಆಗಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಏರಿಯಾ ಮಾಡಿದ್ದಾರೆ. ಸೊ ಇದೊಂದು ಕಲರ್ ಏನಿದೆ ಈ ಮನೆಗೆ ತುಂಬಾನೇ ಅಟ್ರಾಕ್ಟಿವ್ ಲುಕ್ ಕೂಡ ಕೊಡ್ತಾ ಇದೆ. ಸೊ ಅದ್ರ ಜೊತೆಗೆ ನಿಮಗೆ ಹಾಲಲ್ಲೇ ಒಂದು ದೇವ್ರ ಮನೆ ಕೂಡ ಸಿಗ್ತಾ ಇದೆ. ಸೊ ಈ ಥರ ಒಂದು ಸ್ಪೇಷಿಯಸ್ ಆಗಿರುವಂಥ ದೇವ್ರ ಮನೆ ಸಿಗ್ತಾ ಇದೆ. ಸೊ ಆನಂತರ ನಮಗೆ ಹಾಲಿಂದನೇ ನಾವು ಕಿಚನ್ನ ಆಕ್ಸೆಸ್ ಮಾಡ್ಬೋದು. ಸೊ ಹಾಗೆ ಕಿಚನ್ ಸ್ಪೇಸ್ ಕೂಡ ನೀವು ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿ ಸ್ಪೇಸ್ ಬರ್ತಾ ಇದೆ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ಕೆಳಗಡೆ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ಜೊತೆಗೆ ಈ ಲೈಟ್ಸ್ ಏನಿದೆ ತುಂಬ ಲುಕ್ ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಸೊ ಇದು ನೀವು ಆ್ಯಸ್ ಅ ಕಿಚನ್ ಆಗಿ ಮತ್ತು ಡೈನಿಂಗ್ ಆಗಿ ಕೂಡ ಯೂಸ್ ಮಾಡೋವಂಥ ಸ್ಪೇಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಈ ಸೈಡ್ ನೋಡಿದರೆ ಕಂಪ್ಲೀಟ್ ವಾಲ್ಸ್ ಸ್ಟಿಕರಿಂಗ್ ಮಾಡಿದ್ದಾರೆ. ಸೊ ಹಾಗೆ ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು. ಸೊ ಬನ್ನಿ, ನೆಕ್ಸ್ಟ್ ನಮಗೆ ಒಂದು ಸಿಗೋದು ಕಾಮನ್ ಬಾತ್ರೂಮ್ ಮನೆಗೆ. ಸೊ ಈ ಥರ ಒಂದು ಕಂಪ್ಲೀಟಾಗಿ ಜಾಗ್ವಾರ್ ಫಿಟ್ಟಿಂಗ್ ಆಗಿರುವಂಥದ್ದು ಕಾಮನ್ ಬಾತ್ರೂಮ್. ಸೊ ಈ ಸೈಡ್ ನಿಮಗೆ ವಾಶ್ ಬೇಸಿನ್ ಸಿಗ್ತಾ ಇದೆ. ಸೊ ಹಾಗೆ ಅದರ ಪಕ್ಕದಲ್ಲೇ ನಿಮಗೆ ಬೆಡ್ರೂಮ್. ಸೊ ಬೆಡ್ರೂಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟಾಗಿ ಕಾಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಒಂದು ಸಾಫ್ಟ್ ಕುಷನಲ್ಲಿ ಬರ್ತಾ ಇದೆ ಕಾಟ್, ನೋಡ್ತಾ ಇರ್ಬೋದು. ಸೊ ಇಲ್ಲೆಲ್ಲ ಡಿಸೈನ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಸೊ ಇಲ್ಲೂ ಕೂಡ ಡಿಸೈನ್ ನಿಮಗೆ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ವಾಲ್ ಸ್ಟಿಕ್ಕರಿಂಗ್ ಆಗಿರ್ಬೋದು, ಇಲ್ಲಿ ಹಾಕಿರುವಂಥ ಲೈಟ್ಸ್ ಆಗಿರ್ಬೋದು, ತುಂಬಾ ಅಟ್ರಾಕ್ಟಿವ್ ಲುಕ್ ಬರ್ತಾ ಇರುವಂಥದ್ದು. ಮೇಲ್ಗಡೆ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಇದೆ. ಸೊ ರೂಮಿಗೆ ನಿಮಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಸೈಡ್ ಕಂಪ್ಲೀಟಾಗಿ ನಿಮಗೆ ಸ್ಟೋರೇಜ್ ಸ್ಪೇಸ್, ಆ ಸೈಡ್ ನಿಮಗೆ ವಾರ್ಡ್ರೋಬ್, ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಇದು ನಿಮಗೆ ಬನ್ನಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಈ ಸೈಡ್ ನಿಮಗೆ ಅಟ್ಯಾಚ್ ಬಾತ್ರೂಮ್, ಕಂಪ್ಲೀಟಾಗಿ ಜಾಗ್ವಾರ್ ಫಿಟ್ಟಿಂಗ್ ಕೂಡ ಆಗಿರುವಂಥದ್ದು. ಹಾಗೆ ಒಂದು ರೂಮ್ ನೋಡಿದ್ದೀರಾ, ಅದ್ರ ಪಕ್ಕದಲ್ಲೇ ಇನ್ನೊಂದು ರೂಮ್ ಸಿಗೋದು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಸ್ಟೋನಿಂದ ಕ್ಲಾಡಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಯೂನಿಕ್ ಆಗಿ ಲುಕ್ ಬರ್ತಾ ಇದೆ ಸ್ಟೋನ್ ಕ್ಲಾಡಿಂಗ್ಗೆ. ಹಾಗೆ ಈ ಸೈಡ್ ಬಂದರೆ ನಿಮಗೆ ಇನ್ನೊಂದು ರೂಮ್. ಸೊ ಈ ರೂಮಲ್ಲೂ ಕಂಪ್ಲೀಟ್ ಆಗಿ ನಿಮಗೆ ಕಾಟ್ ಮಾಡಿಕೊಟ್ಟಿದ್ದಾರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಆ ರೂಮಲ್ಲಿ ಏನು ಮಾಡಿದ್ದಾರೆ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ ಪರ್ಪಸ್ ತುಂಬಾ ಚೆನ್ನಾಗಿ ವಿಂಡೋ ಇದೆ. ಸೊ ಈ ಸೈಡ್ ನೋಡೋದಾದರೆ ಕಂಪ್ಲೀಟ್ ನಿಮಗೆ ಫಾಲ್ ಸೀಲಿಂಗ್ ಆಗಿರ್ಬೋದು, ಸೊ ವಾಲ್ ಮೀನ್ಸ್ ಡಿಸೈನ್ ಆಗಿರ್ಬೋದು. ಸೊ ಇಲ್ಲೂ ಕೂಡ ವಾಲ್ ಸ್ಟಿಕ್ಕರಿಂಗ್ ಆಗಿರ್ಬೋದು ಕಂಪ್ಲೀಟಾಗಿ ಆಗಿರುವಂಥದ್ದು. ಸೊ ಈ ಸೈಡ್ ನಿಮಗೆ ವಾರ್ಡ್ರೋಬ್, ಹಾಗೆ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಒಂದು ಓನರ್ ಇರುವಂಥ ಮನೆ ಅಂತಲೇ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಅಟ್ರಾಕ್ಟಿವ್ ಲುಕ್ ಆಗಿ ಈ ಥರ ಒಂದು ಮಾಡಿದ್ದಾರೆ. ಬನ್ನಿ ಇವಾಗ ಮೇಲ್ಗಡೆ ಹೋಗಿ ಮತ್ತೆ ನಿಮಗೆ ರೆಂಟ್ ಮನೆ ಸಿಗುತ್ತೆ, ಅದು ಹೇಗಿದೆ ಅಂತ ನೋಡೋಣ. ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೂ ನಿಮಗೆ ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಹಾಲ್, 2 ಬೆಡ್ರೂಮು, 1 ಬಾತ್ರೂಮು, 1 ಕಿಚನ್, 1 ದೇವ್ರ ಮನೆ, ಇಷ್ಟು ನಿಮಗೆ ಇಲ್ಲಿ ರೆಂಟಿಗೆ ಕೊಡುವಂಥದ್ದು ಸಿಗ್ತಾ ಇರುವಂಥದ್ದು ಮನೆ ಇದು. ಹಾಗೆ ನೆಕ್ಸ್ಟ್ ನಿಮಗೆ ಇಲ್ಲೇ 1 BHK ಇದೆ. ಸೊ ಈ ಸೈಡಿಂದ ನೀವು ಹಿಂದ್ಗಡೆ ಬಂದರೆ ನಿಮಗೆ ಇದು ಕೂಡ ಮೇನ್ ಡೋರ್ ನಿಮಗೆ ಈಸ್ಟ್ ಫೇಸಿಂಗಲ್ಲೇ ಇರುತ್ತೆ. ಸೊ 1 BHK ಇದೆ. ಸೊ ಇದು ಕೂಡ ನೀವು ಆರಾಮಾಗಿ ರೆಂಟಿಗೆ ಕೊಡ್ಬೋದು. ಇಲ್ಲೂ ನಿಮಗೆ ಒಂದು ಹಾಲ್, ಆನಂತರ ನಿಮಗೆ ಒಂದು ಬೆಡ್ರೂಮ್, 1 ಕಿಚನ್, ಒಂದು ದೇವ್ರ ಮನೆ, ಹಾಗೆ ಇನ್ನೊಂದು ನಿಮಗೆ ಕಾಮನ್ ಬಾತ್ರೂಮ್ ಸಿಗ್ತಾ ಇದೆ. ಸೊ ಆರಾಮಾಗಿ ಓನರ್ ಇದ್ದು ಕೂಡ ನೀವು ಒಂದು 30,000 ರೂಪಾಯಿವರೆಗೂ ರೆಂಟಲ್ ಇನ್ಕಮ್ ಇಲ್ಲಿಂದ ತೆಗಿಬಹುದು. ಸೊ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕಟ್ಟಿರುವಂಥ ಮನೆ. ಸೊ ಸೇಫ್ಟಿಗೋಸ್ಕರ ಹೊರಗಡೆ ಎಲ್ಲ ನಿಮಗೆ ಗ್ರಿಲ್ಸ್ ಕೂಡ ಹಾಕೊಟ್ಟಿದ್ದಾರೆ. ಐ ಥಿಂಕ್ ಮನೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಪ್ರೈಸ್ ಬಂದು 1,65,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಪ್ರೈಸು. ಮನೆ ತುಂಬ ಕ್ವಾಲಿಟಿ ವರ್ಕಲ್ಲಿ ಕಟ್ಟಿರುವಂಥ ಮನೆ ಇದು. ಸೊ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಮನೆ. ಸೊ ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಬರ್ತಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಇನ್ನೊಂದ್ಸತಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀನಿ. ಸೊ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಐಕ್ಯ ಏನಿದೆ ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಸಿಗುತ್ತೆ. ಅದರ ಎಕ್ಸಾಕ್ಟ್ ಆಗಿ ಬ್ಯಾಕ್ ಸೈಡ್ ಲೊಕೇಟೆಡ್ ಆಗಿರುವಂಥ ಮನೆ ಇದು. ಸೊ ನಿಮಗೆ ಹತ್ತಿರದಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪ್ಕಮಿಂಗ್ ನಿಮಗೆ ಮೆಟ್ರೋ ಸ್ಟೇಷನ್ ಇದೆ. ಇವಾಗ ಕರೆಂಟ್ಲಿ ನಿಮಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಕೂಡ ಇಲ್ಲಿಂದ 1.5 ಕಿಲೋಮೀಟರಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.